ಅಮ್ಮಂಗೇನೋ ಬನ್ನಿ ಅಂತ ಹೇಳಿಬಿಟ್ಟೆ. ಆದರೆ ಅವ್ರು ಬಂದಾಗ ಇಲ್ಲಿ ವಾತಾವರಣ ಹೇಗಿರುತ್ತೋ ಏನೋ, ಏನು ಮಾಡೋದಪ್ಪ. ಅಮ್ಮ ಮತ್ತು ಅಣ್ಣ ಬರ್ತಿರೋ ವಿಷಯನ ಈಗಲೇ ಶಶಾಂಕಕ್ಕೆ ಕಾಲ್ ಮಾಡಿ ಹೇಳ್ತೀನಿ. ಫೋನ್ ತೆಗಿತಾ ಇಲ್ವಲ್ಲ ಇವರು. ಹಲೋ, ಹೇಳು ಶರ್ಮಿಳಾ. ಅದು ರೀ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಬ್ಯುಸಿ ಇದ್ರೇನೋ, ವಿಷಯ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತೀನಿ. ಏನಾಯಿತು ಶರ್ಮಿಳಾ? ಮತ್ತೆ ಅಮ್ಮ ಏನಾದರೂ ಅಂದ್ರಾ? ನೋಡು, ಅಮ್ಮ ಹಾಗೇನೇನೆ ಸ್ವಲ್ಪ ದಿನ ನೀನೇ ಅಡ್ಜಸ್ಟ್ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದೀನಲ್ಲ. ರೀ, ಆ ವಿಷಯ ಅಲ್ಲ ಅದು. ಅಮ್ಮ ಮತ್ತು ಅಣ್ಣ ಇಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಅಣ್ಣ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಹ್ಞೂ ಸರಿ ಆಯಿತು ಅಂತ ಹೇಳಿದೆ ರೀ. ಹೌದಾ? ಮತ್ತು ಅದಕ್ಕೆ ಯಾಕೆ ಅಷ್ಟೊಂದು ಸಪ್ಪೆಯಾಗಿ ಮಾತಾಡ್ತಾ ಇದೀಯಾ? ಖುಷಿಯಾಗಿರ್ಬೇಕು ತಾನೆ, ಅಮ್ಮ ಮತ್ತು ಅಣ್ಣ ಬರ್ತಿದ್ದಾರೆ ಅಂತ. ಅದು ಹಾಗಲ್ಲ ರೀ, ಅವರು ಬರ್ತೀನಿ ಅಂತ ಕೇಳಿದಾಗ ಬೇಡ ಈಗ ಅನ್ನೋ ಥರ ನನಗೆ ಅನ್ನೋದಕ್ಕೆ ಮನಸ್ಸೇ ಬರಲಿಲ್ಲ ರೀ. ಅದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟೆ. ಆದರೆ ಇವಾಗ ಅನ್ನಿಸ್ತಾ ಇದೆ, ಅಲ್ಲ ಅತ್ತೆ ಏನಾದರೂ ಅನ್ಕೋತಾರೇನೋ, ಏನು ಮಾಡೋದು ಅಂತ. ಅಯ್ಯೋ ಹುಚ್ಚಿ, ಅಲ್ಲ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತ ಇದೀಯ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡು, ನಿಮ್ಮ ಅಮ್ಮ ಮತ್ತು ಅಣ್ಣ ಬಂದಾಗ ಅಮ್ಮ ಯಾವುದೇ ಥರ ತಪ್ಪಾಗಿ ಮಾತಾಡ್ದಿರೋ ಥರ ನಾನು ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಿಮ್ಮ ತಾಯಿಯವರು ನಾನ್ ವೆಜ್ ತಿಂತಾರಲ್ವಾ? ಚಿಕನ್ನು, ಮಟನ್ನು, ಫಿಶ್ಶು ಏನು ತೊಗೊಂಬರ್ಲಿ? ಏನು ಅಡುಗೆ ಮಾಡ್ತೀಯ ನೀನು? ಅದೆಲ್ಲ ಏನು ಬೇಡ ರೀ. ಅವ್ರು ಬಂದಾಗ ಅದು ಇದು ಅಂತ ಏನೇನೋ ಮಾತಾಡಿದೆ, ಅವ್ರ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಗೋ ಥರ ಮಾತಾಡಿದ್ರೆ ಅಷ್ಟೇ ಸಾಕು ರೀ. ಅಮ್ಮಂಗೆ ನನ್ನದೇ ಯೋಚನೆ, ಇಲ್ಲಿ ಹೇಗಿದ್ದೀನೋ ಏನು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ಥರ ಆ ಥರ ಬೈದೆಯೋದಾಗಲಿ ಅಥವಾ ಏನಾದರೂ ಅನ್ನೋದಾಗಲಿ ಮಾಡಿದ್ರೆ ಅವ್ರಿಗೆ ತುಂಬ ನೋವಾಗುತ್ತೆ ರೀ. ಅದೊಂದಕ್ಕೆ ಹೆದರ್ಕೊತಾ ಇರೋದು ನಾನು. ಇಷ್ಟೇನಾ ನಿಮ್ಮ ಯೋಚನೆ? ಸರಿ ಆಯಿತು, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀನೊಂದು ಕೆಲಸ ಮಾಡು, ಚಿಕನ್ ಮತ್ತು ಮಟನ್ನು ಎರಡೂ ತೊಗೊಂಬರ್ತೀನಿ. ಮಟನ್ ಸಾಂಬಾರು ಮಾಡಿಬಿಟ್ಟು ಚಿಕನ್ ಗ್ರೇವಿ, ಕಬಾಬ್ ಎಲ್ಲ ಮಾಡಿಬಿಡು. ಕಬಾಬು ನಮ್ಮ ರಾಜುಗೂ ತುಂಬ ಇಷ್ಟ. ಎಲ್ಲ ಮಾಡಿ ರೆಡಿ ಮಾಡು. ನೀನು ಶುಂಠಿ ಬೆಳ್ಳುಳ್ಳಿ ಅದು ಏನೇನೈತೆ ಎಲ್ಲ ಸಾಮಾನು ರೆಡಿ ಮಾಡ್ಕೊ. ನಾನು ತರ್ತಿದ್ದಂಗೆ ಪಟ್ಟಂತ ಅಡುಗೆ ಮಾಡಿಬಿಡುವೆ. ಹೌದಾ? ಸರಿ ರೀ, ಆಯಿತು. ಹಾಗೆ ಮೊದಲೇ ಅಮ್ಮನ ಹತ್ರ ಒಂದು ಮಾತು ಹೇಳಿರು. ಅವ್ರು ಏನಾದರೂ ಅಂದ್ಬಿಟ್ರೆ ರೀ? ಏನೂ ಅನ್ನಲ್ಲ, ಸುಮ್ಮನೆ ಒಂದು ಮಾತು ಹೇಳಿರು. ಈ ಥರ ನಮ್ಮಮ್ಮ ಮತ್ತು ಅಣ್ಣ ಬರ್ತಿದ್ದಾರೆ ಅಂತ ಹೇಳು. ಸರಿ ರೀ, ಆಯಿತು. ಇನ್ನು ಅಡುಗೆಗೆ ಏನಾದರೂ ಬೇರೆ ಏನಾದರೂ ಸಾಮಾನು ಬೇಕು ಅಂತಂದರೆ ನನಗೆ ಕಾಲ್ ಮಾಡು, ಓಕೆನಾ? ಬರ್ತಾ ಹಾಗೆ ತೊಗೊಂಬಂದ್ಬಿಡ್ತೀನಿ. ಸರಿ ರೀ, ಆಯಿತು. ನೋಡ್ತೀನಿ ಕಿಚನಲ್ಲಿ ಹೋಗಿ ಏನೇನಿದೆ ಅಂತ. ಅಕಸ್ಮಾತ್ ಏನಾದರೂ ಇಲ್ಲ ಅಂತಂದರೆ ನಾನು ನಿಮಗೆ ಮೆಸೇಜ್ ಆದರೂ ಮಾಡಿರ್ತೀನಿ, ನೋಡ್ಬಿಟ್ಟು ತೊಗೊಂಬನ್ನಿ. ಸರಿ ಆಯಿತು. ಏನು ನನ್ನ ಹೆಂಡತಿ ಆರಾಮಾಗಿ ಕೂತ್ಬಿಟ್ಟಿದ್ದಾಳೆ? ಇರು ಹಂಗೆ ಒಂದು ಸ್ವಲ್ಪ ಚೇಡ್ಸೋಣ. ಏನು ಸರಸ್ವತಿ, ನಿಂದ ಆರಾಮ್ ಬಿಡವ. ಈಗೇನು ಸೊಸೆ ಬಂದವಳೆ, ಎಲ್ಲ ಕೆಲಸ ಮಾಡ್ಕೊತಾಳೆ, ಅಡುಗೆ ಮಾಡಿಕ್ತಾಳೆ, ಟೈಮು ಕಾಫಿ ಟೀ ಅಂತೆಲ್ಲ ಮಾಡಿಕೊಡ್ತಾಳೆ. ಆರಾಮಾಗಿ ಕೂತಿದೀಯ ನೋಡು. ನಿನ್ನಂಥ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ. ರೀ, ಅದೇನು ಗೊತ್ತಿದ್ದು ಮಾತಾಡ್ತಿದ್ದೀರೋ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರೋ? ನನಗೆ ಅವಳ ಕೈಯಾರೆ ಒಂದು ಗ್ಲಾಸ್ ಕಾಫಿ ಕುಡಿಯೋದಕ್ಕೂ ಇಷ್ಟ ಇಲ್ಲ. ಅಂಥದ್ರಲ್ಲಿ ನೀವು ನನಗೆ ಅವಳ ಕೈಲಿ ಸೇವೆ ಮಾಡಿಸ್ಕೊತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ನನಗೇನು ಕೈಕಾಲು ಬಿದ್ದೋಗಿಲ್ಲ, ನನಗೂ ಶಕ್ತಿ ಐತೆ. ಬೇಕು ಅಂದರೆ ನಾನೇ ಕಾಫಿ ಟೀ ಮಾಡ್ಕೊಂಡು ಕುಡಿತೀನಿ. ಈಗಲೂ ನಿಮಗೂ ಕಾಫಿ ಬೇಕಾ ಹೇಳಿ, ಹೋಗಿ ಮಾಡ್ಕೊಂಬರ್ತೀನಿ. ಅಯ್ಯೋ ಸುಮ್ಮನಿರೇ. ಏನಪ್ಪ ನೀನು, ಏನೊಂದು ಮಾತಾಡ್ತಿದ್ದಂಗೆ ಏನು ಮೈ ಮೇಲೆ ಅಡ್ರಕ್ಕಂತ ಬರ್ತಾ ಇದೆಯಲ್ಲ? ಏನು ಇವತ್ತೆಲ್ಲ ನಾಳೆ ನಮಗೂ ಶಕ್ತಿ ಹಿಂಗೆ ಇರುತ್ತೆ ಅಂತ ಅನ್ಕೋಬೇಡ. ಎಲ್ಲ ಕಮ್ಮಿ ಆಗುತ್ತೆ. ಆಗ ಸೊಸೆ ಕೈಲೇ ಮಾಡಿಸ್ಕೊಂಡು ಉಣ್ಬೇಕಾಗುತ್ತೆ. ಈ ಜಂಬ ಗಿಂಬ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಅಚ್ಚುಕಟ್ಟಾಗಿ ಸೊಸೆನ ಮಾಡಿಸ್ಕೊಂಡು ತಿನ್ನೋದು ಕಲಿ. ಸತ್ತಾಗ ಯಾರು ಏನು ಎತ್ಕೊಂಡು ಹೋಗೋದಿಲ್ಲ, ಎಲ್ಲನೂ ಇಲ್ಲೇ ಬಿಟ್ಬಿಟ್ಟು ಖಾಲಿ ಕೈಯಲ್ಲಿ ಹೋಗೋದೇನೆ. ಇದ್ದಷ್ಟು ದಿನ ಎಲ್ರ ಜೊತೆ ಖುಷಿಯಾಗಿರ್ಬೇಕು. ಕೇಳಿಲ್ವಾ ಹಾಡ? ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮರಿ ಬೇಡ ಬೀಳ್ತಿ ಕಾನಣ್ಣ, ನಮ್ದೋರಿಗೆ ಅನ್ನ ಹಾಕ್ತೋರಿಗೆ ಎಂದು ಬೆನ್ನಲ್ಲಿ ಚೂರಿ ಹಾಕಬೇಡಣ್ಣ, ಏರೋದಕ್ಕೆ ಎಣಿ ಹಾಕ್ತೋರಿಗೆ ಎಂದು ನೀನು ಜಾಡ್ಸಿ ಒದೆಯಬೇಡಣ್ಣ, ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕನಣ್ಣ. ಸಾಕು, ಏನು ಹೇಳಿದ್ದು. ಬನ್ನಿ ಕುತ್ಕೊಳ್ಳಿ, ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು.
ಯಪ್ಪ ನೀನೇನಾದ್ರೂ ಮಾತಾಡಬೇಕು ಅಂತ ಅಂದ್ರೆ ಎಲ್ಲಿ ತಲೆಗುಳ ಬಿಡ್ತೀಯೋ ಅಂತ ಭಯ ಆಗುತ್ತೆ. ರೀ ತಮಾಷೆ ಸಾಕು ಬನ್ರಿ ಇಲ್ಲಿ. ಏನು ಏನಾಯ್ತು? ರೀ ಅದು ನನಗೆ ಯಾಕೋ ಈ ಶರ್ಬೇಳ ಮನೆಗೆ ಬಂದಾಗಿಂದನೂ ಈ ಮನೆ ನನ್ನ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ಕಣ್ರಿ. ಅದಕ್ಕೆ ನಾವೆಲ್ಲಾದ್ರೂ ಕಾಶಿ ರಾಮೇಶ್ವರ ಅಂತ ಓಡಾಡ್ಕೊಂಬರಕ್ಕೆ ಹೋಗೋಣ. ಲೇ ಈಗೇನು ಬಿಸಿಲು ಹೊಸಿ ಐತೇನೆ, ಈ ಬಿಸಿಲಲ್ಲಿ ನಾವು ಊರು ಸುತ್ತಕ್ಕಾಗುತ್ತಾ? ಅಯ್ಯೋ ಬೇಡ ಸುಮ್ಮನಿರು, ನೋಡೋಣ ಇನ್ನೊಂದ್ಸರಿ ಯಾವಾಗಾದ್ರು ಹೋದ್ರಾಯ್ತು. ನೀವು ನನ್ನ ಕಷ್ಟನೇ ಅರ್ಥ ಮಾಡ್ಕೋತಿಲ್ವಲ್ರಿ, ನನಗಿಲ್ಲಿ ಇರೋಕೆ ಆಗ್ತಾ ಇಲ್ಲ ರೀ. ಅದಕ್ಕೆ ಹೋಗ್ಲಿ, ನಾನು ನಮ್ಮ ಅಕ್ಕನ ಮನೆಗೆ ಹೋಗಿ ಒಂದು 15 ದಿನ ಇದ್ದು ಬರ್ತೀನಿ. ಏನೋ 15 ದಿನನಾ? ಅಲ್ಲ ಕಣೆ, ನೀನು ಹಿಂಗು ಏಕಾಏಕಿ ಹೋಗಿ 15 ದಿನ ಅಲ್ಲಿ ಉಳ್ಕೊಂಬಿಟ್ರೆ ಅವ್ರಿಗೆ ಏನು ಅನ್ಕೋಬೇಡ. ಅದೆಲ್ಲ ಚೆನ್ನಾಗಿರೋದಿಲ್ಲ. ನೆಂಟ್ರು ಮನೆಗೆ ಯಾವತ್ತಿದ್ರು ಹಿಂಗೆ ಹೋಗ್ಬೇಕು ಹಿಂಗೆ ಬರಬೇಕು, ಅಲ್ಲೇ ಹೋಗಿ ಕುತ್ಕೊಳ್ಳೋದಕ್ಕೆ ಅದು ಸರಿ ಹೋಗೋದಿಲ್ಲ. ಬೇಡ ಬೇಡ. ನೋಡಿ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಅದು ಬೇಡ ಅಂತೀರಾ, ನಮ್ಮ ಅಕ್ಕನ ಮನೆಗೆ ಹೋಗಿ ಬರ್ತೀನಿ ಕಣ್ರಿ ಅಂದ್ರೆ ಅದು ಬೇಡ ಅಂತೀರಾ. ಮತ್ತೆ ನಾನು ಏನು ಮಾಡಬೇಕು? ಈ ಮನೆಯಲ್ಲಿ ನಿಮ್ಮ ಸೊಸೆ ಮುಖ ನೋಡ್ಕೊಂಡು ತಲೆ ಚಚ್ಕೊಂಡು ನಾನು ತಲೆ ಕೆಡಿಸ್ಕೊಂಡು ಕೂತಿರ್ಬೇಕಾ ಮೂರೊತ್ತುವೆ? ಲೇ 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 ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಹುಡುಗಿ ಜೊತೆ ಒಂಚೂರು ಹೊಂದ್ಕೊಂಡು ಹೋಗು, ಏನಾಗಲ್ಲ. ಅತ್ತೆ ಮಾವ ನೋಡಿ ನೋಡಿ, ನಾವು ಇಬ್ರು ಏನೋ ಮಾತಾಡ್ತಾ ಇದೀವಿ, ಆಗ್ಲೇ ಮದ್ದಿಗೆ ಬಂದೇ ಬಿಟ್ಲು ಶಿವಪೂಜಿಲ್ ಕರಡಿ ಬಿಟ್ಟಂಗೆ ಅತ್ತೆ ಮೇವೆ ಅನ್ಕೊಂಡು. ಸುಮ್ಮನಿರೇ. ಏನಮ್ಮ ಶರ್ಮಿಳಾ, ಏನಾಯ್ತು? ಮಾವ ನಿಮಗೆ ಕಾಫಿ ಏನಾದರೂ ತರಲಾ? ಅತ್ತೆ ನಿಮಗೆ ಕಾಫಿ ಟೀ ಏನಾದರೂ ತರಲಾ? ನಿನ್ನ ಕೈಯಲ್ಲಿ ಒಂದು ಲೋಟ ನೀರು ಕುಡಿಯೋದಕ್ಕೂ ನನಗೆ ಇಷ್ಟ ಆಗಲ್ಲ. ನಿನ್ನ ಕೈಯಲ್ಲಿ ನನಗೆ ಏನು ಮಾಡ್ಕೊಂಬರ್ಬೇಡ, ಬೇಕಂದ್ರೆ ನಾನು ಮಾಡ್ಕೊಂಡು ಕುಡಿತೀನಿ. ಬಿಡಮ್ಮ, ನಿಮ್ಮ ಅತ್ತೆದು ಇದ್ದಿದ್ದೇನೆ. ಏನು ವಿಷಯನಮ್ಮ, ಏನಾಯ್ತು? ಅದು ಮಾವ, ನಮ್ಮ ಅಮ್ಮನೂ ಅಣ್ಣನೂ ಒಂದ್ಸರಿ ಬಂದು ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀವಿ ಕಣಮ್ಮ ಅಂತ ಅಂದರು. ಅದಕ್ಕೆ ನಾನು ಹ್ಞೂ ಅಂತ ಹೇಳಿಬಿಟ್ಟೆ. ಅವರು ಬರ್ತಾರಂತೆ ಮಾವ ಇವತ್ತು. ಓ ಹೌದಾ, ಸರಿಯಮ್ಮ, ಆಯಿತು, ಬಂದು ಹೋಗ್ಲಿ ಬಿಡು. ನೋಡಿ ನೋಡಿ, ಆಗ್ಲೇ ಮನೆ ಇವಳ್ದು ಅಂತ ಅಧಿಕಾರ ಚಲಾಯಿಸ್ತಿದ್ದಾಳೆ. ನಮ್ಮನ್ನೊಂದು ಮಾತು ಕೇಳ್ದೇನೆ ಬನ್ನಿ ಅಂತ ಹೇಳ್ಬಿಟ್ಲಂತೆ. ಮೊದಲೇ ಇವಳು ಮುಖ ನೋಡ್ಕೊಂಡೆ ನನಗಿರೋಕ್ಕಾಗ್ತಿಲ್ಲ, ಇನ್ನು ಇವ್ರ ಅಮ್ಮ ಇವ್ರ ಅಣ್ಣ ಎಲ್ಲಾರನ್ನೂ ಕರ್ಕೊಂಬಂದು ಈ ಮನೆಯಲ್ಲಿ ಕೂರಿಸ್ಕೊಂಡ್ರೆ ನನ್ಗಾಗದಲ್ಲಪ್ಪ ಈ ಮನೆಯಲ್ಲಿರೋದಕ್ಕೆ. ಸುಮ್ಮನಿರೇ ಸರಸ್ವತಿ. ಹಾ, ನನ್ನನ್ನು ಸುಮ್ಮನಿರಿ ಅಂತಾನಿ. ಸರಿನಮ್ಮ, ಆಯಿತು, ಬರಲಿ ಬಿಡು, ಬಂದು ನೋಡ್ಕೊಂಡು ಇದ್ದೋಗ್ಲಿ. ನೋಡು ನೋಡು, ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೈತೆ. ಅಲ್ಲ ಕಣ್ರಿ, ನನ್ನೊಂದು ಮಾತು ಕೇಳಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಬಂದೋಗ್ಲಿ ಅಂತ ಹೇಳ್ತಾ ಇದೀರಲ್ಲ, ನನಗೆ ಅವ್ರು ಬರೋದು ಇಷ್ಟ ಇಲ್ಲ. ಸರಸ್ವತಿ, ನಿನಗೆ ಸುಮ್ಮನಿರು, ನಿನಗೇನು ಅರ್ಥ ಆಗಲ್ಲ, ಸುಮ್ಮನಿರು. ಹೌದೌದು, ನನಗೇನು ಅರ್ಥ ಆಗಲ್ಲ, ಎಲ್ಲ ನಿಮಗೆ ಅರ್ಥ ಆಗೋದು. ಶರ್ಮಿಳಾ, ಅವಳ್ದು ಇದ್ದಿದ್ದೇನೆ, ನಾನು ಅವಳು ತಿಳಿಸಿ ಹೇಳ್ತೀನಿ. ಸರಿ ಆಯ್ತಮ್ಮ, ಬರಲಿ ಬಿಡು, ನಿಮ್ಮ ಅಪ್ಪ ಅಮ್ಮ ಬಂದು ಮಾತಾಡಿಸ್ಕೊಂಡು ಹೋಗ್ಲಿ, ನಂದೇನು ಅಭ್ಯಂತರ ಇಲ್ಲ. ಶಶಾಂಕ್ ಹೇಳಿದೀಯಾ? ಹ್ಞೂ ಮಾವ, ಅವ್ರಿಗೆ ಹೇಳಿದ್ದೀನಿ. ಅವರು ಬರ್ತಾ ಸ್ವಲ್ಪ ಚಿಕನ್ನು ಮಟನ್ನು ತಗೊಂಬರ್ತೀನಿ, ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಸರಿ ಆಯ್ತು ರೀ ಅಂತ ಹೇಳಿದೆ. ಹ್ಞೂ ಹೇಳ್ತೀಯ, ಹೇಳ್ದೆ ಏನು ಮಾಡ್ತೀಯ ಹೇಳು? ಏನು ನಿಮ್ಮ ಅಪ್ಪ ಮನೆಯಿಂದ ತಂದಿದೀಯ ಎಲ್ಲನೂ? ಅವ್ನು ತತ್ತೀನಿ ಏನಂತೆ, ಇವಳು ತಾಪನ್ ಮುಡಿ ಏನಂತೆ. ಅಲ್ಲ, ಮನೆಯಲ್ಲಿ ನನ್ನೊಂದು ಮಾತು ಕೇಳಬೇಕು ಅನ್ನೋದು ಅವನಿಗೂ ಇಲ್ಲ ನಿನಗೂ ಇಲ್ಲ. ನಿಮ್ಮಿಬ್ರಿಗೆ ಆಡಿದ್ದೆ ಆಟ ಆಗೋಗ್ಬಿಟ್ಟೈತಲ್ವಾ? ನನ್ನ ಮನೆನ ತೊಳೆದು ಗುಡಿಸಿ ಗುಂಡಾಂತ ಮಾಡಿಬಿಡಿ, ಬಂದವ್ರಿಗೆಲ್ಲ ಮಾಡಿಕ್ಕಿ. ಎಷ್ಟು ಸರಿ ಹೇಳಬೇಕು ಸರಸ್ವತಿ ನಿನಗೆ? ನಿನ್ನ ವಯಸ್ಸಿಗಾದ್ರೂ ಸ್ವಲ್ಪ ಬೆಲೆ ಇರಲಿ ಕಣೆ. ಸೊಸೆ ಮುಂದೆ ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನು ಅವ್ರು ಬಂದು ಒಂದೊತ್ತು ಊಟ ಮಾಡ್ತಿದ್ದಂಗೆ ನಮ್ಮ ಮನೇಲಿ ಏನೇ ಎಲ್ಲ ಖಾಲಿ ಆಗ್ಬಿಡೋದಿಲ್ಲ. ಬಂದು ಇದ್ದು ಅವ್ರ ಮಗಳನ್ನ ಅವ್ರು ಮಾತಾಡ್ಸ್ಕೊಂಡು ಹೋಗ್ಲಿ, ಸುಮ್ಮನಿರು. ಸುಮ್ಮನೆ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಅಕಸ್ಮಾತ್ ನಮಗೆ ಒಬ್ಬ ಮಗಳಿದ್ದು ನಾವು ಅವ್ರ ಮನೆಗೆ ಹೋದಾಗ ಅವರು ಇದೇ ಥರ ನಡ್ಕೊಂಡಿದ್ದಿದ್ರೆ ನೋವಾಗ್ತಿರ್ಲಿಲ್ವ ನಮಗೆ? ಸ್ವಲ್ಪ ಯೋಚನೆ ಮಾಡು. ಈ ಥರ ಎಲ್ಲ ಮಾತಾಡ್ಬಾರ್ದು ಸರಸ್ವತಿ ನೀನು. ಮಾವ, ಅತ್ತೆಗೇನು ಅನ್ಬೇಡಿ ಬಿಡಿ, ನಾನು ಇವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಏನು ತರಬೇಡಿ ಅಂತ. ನೋಡಮ್ಮ, ಮನೆಗೆ ಬಂದವ್ರನ್ನ ಹಸ್ಕೊಂಡು ಕಳ್ಸೋದು ನಮ್ಮನೆ ಸಂಪ್ರದಾಯ ಅಲ್ಲ. ನೋಡು, ಇವಳು ಆಡ್ತಾಳೆ ಅಂದ್ಬಿಟ್ಟು ಇವಳು ಮಾತಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ. ಹೋಗು, ಅದೇನೇನೋ ರೆಡಿ ಮಾಡ್ಕೋಬೇಕು ಅಂದಲ್ಲ, ಹೋಗಿ ರೆಡಿ ಮಾಡ್ಕೋಗು. ಅವ್ರು ಬಂದಮೇಲೆ ಅಡುಗೆ ಮಾಡ್ಕೊಡುವಂತೆ. ಬೇಡ ಬಿಡಿ ಮಾವ, ಅತ್ತೆಗೆ ಬೇಜಾರಾಗಿದೆ ಅನ್ಸುತ್ತೆ, ಸುಮ್ಮನೆ ಯಾಕೆ? ನಾನು ಹೇಳ್ತಿಲ್ವೇನಮ್ಮ, ಹೋಗು, ಅದೇನು ಮಾಡ್ತೀಯೋ ಮಾಡೋಗು. ಹೌದೌದು, ಹೋಗಮ್ಮ, ಅದೇನು ಮಾಡ್ತೀಯೋ ಮಾಡ್ಕೋಗು, ಎಲ್ಲ ನಿಂದೆ ಅಲ್ವಾ, ನಂದೇನೂ ಇಲ್ಲ. ಈ ಮನೆಗೆ ಬಂದಿದ್ದು, ನನ್ನ ಅಧಿಕಾರ, ನನ್ನ ಗತ್ತು ಎಲ್ಲನೂ ಕಿತ್ಕೊಂಡ್ಬಿಟ್ಟಿದೀಯ. ನನ್ನ ಮಗನೂ ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ, ನನ್ನ ಗಂಡನೂ ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ. ಇನ್ನೇನು ಉಳ್ದೈತೆ ಹೇಳು? ಹೋಗು, ಅದೇನು ಮಾಡ್ತೀಯೋ ಮಾಡ್ಕೋ ಹೋಗು. ಹೋಗಮ್ಮ ಶರ್ಮಿಳಾ, ಹೋಗು. ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ಬೇಜಾರು ಮಾಡ್ಕೋತೀಯಾ? ಸರಿ ಮಾವ. ಲೇ, ಸುಮ್ಮನೆ ಯಾಕೆ ಈ ಥರ ಮಾತಾಡಿ ಕೆಟ್ಟೋಳಾಗ್ತೀಯಾ? ಹೌದಪ್ಪ ಹೌದು, ನಾನು ತುಂಬ ಕೆಟ್ಟವಳು, ನಿಮ್ಮ ಸೊಸೆ ಮಾತ್ರ ಒಳ್ಳೆಯವಳು. ನಾನು ಹಂಗನ್ನ ಮಾತಾಡಿದ ಮಾತಿಗೆಲ್ಲ ತಪ್ಪು ತಿಳ್ಕೊಬೇಡ ನೀನು. ಹೌದೌದು, ನಾನು ಎಲ್ಲಾನು ಅಪಾರ್ಥ ಮಾಡ್ಕೋತೀನಿ, ನೀವೆಲ್ಲ ಕರೆಕ್ಟಾಗೆ ಮಾತಾಡ್ತೀರಾ. ಈ ಮನೆಯಲ್ಲಿ ನಾನು ಒಬ್ಬಳೇ ಸರಿ ಇಲ್ಲ, ಇನ್ನೆಲ್ಲರೂ ಒಳ್ಳೆಯವರೇನೆ ಬಿಡಿ. ಲೇ, ಅವ್ರು ಬಂದಾಗ್ಲೂ ಈ ಥರ ಎಲ್ಲ ಮಾತಾಡ್ಬೇಡ ಕಣೆ.